ಎಲ್ಲ ಗ್ರಾಮಗಳ ಮಂಡಲಗಳಲ್ಲಿ ಈ ರೀತಿಯ ಹಿಂದೂ ಸಂಘದ ಮೂಲಕ ಆ ಭಾಗದ ಹಿಂದೂಗಳನ್ನು ಸೇರಿಸಿಕೊಂಡು ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ಸಂಪ್ರದಾಯ ನಮ್ಮ ನಾಗರಿಕತೆ ಪರಂಪರೆಗಳಿಂದ ಸ್ಮರಣೆ ಮಾಡಿ ಇಂದಿನ ಯುವ ಪೀಳಿಗೆಗೆ ನಮ್ಮ ಚಿಂತನೆ ಬಗ್ಗೆ ಅರಿವು ಮೂಡಿಸಲಾಗುವುದೆಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸಂಪರ್ಕ ಸಂಚಾಲಕ ಕುಟ್ಟಂಡ ಪ್ರಿನ್ಸ್ ಬೋಪಣ್ಣ ಹೇಳಿದ್ದಾರೆ. ನಾಪಕ್ಲು ಸಮೀಪದ ಪಾರಾಣೆ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಏರ್ಪಡಿಸಿದ್ದ ಹಿಂದೂ ಸಂಗಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪಾರಾಣೆ ಹಿಂದೂ ಸಂಗಮ ಮಂಡಲ ಅಧ್ಯಕ್ಷ ಯಳ್ತಂಡ ಬೋಪಣ್ಣ ಮುಂದಿನ ಯುವ ಪೀಳಿಗೆಗೆ ಧರ್ಮ ಮತ್ತು ಸಂಸ್ಕೃತಿ ಮಹತ್ವದ ಅರಿವು ಮೂಡಿಸಿ ಎಲ್ಲರನ್ನ ಒಗ್ಗೂಡಿಸುವಂತಾಗಬೇಕೆಂದರು. ಕದ್ದಣಿಯಂಡ ವಂದನಾ ಚಿನ್ನಪ್ಪ, ಕೊಣಂಜೇರಿ ಗ್ರಾಮದ ಪುಂಜಂಡ ಮಂದಂಡ, ಸಂಘದ ಉಪಾಧ್ಯಕ್ಷೆ ಬಳ್ಳಚೆಟ್ಟಿರ ಜಯಂತಿ, ಕಾರ್ಯದರ್ಶಿ ಪಳಂಗಂಡ ಬೆಳ್ಳಿಯಪ್ಪ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಪ್ರಮುಖ ಬಳಕಾರಂಡ ಶ್ಯಾನ್ ಸೇರಿದಂತೆ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಪಾರಾಣೆ ಮೂಲೆ ಅಂಗಡಿಯಿಂದ ಆರಂಭಗೊಂಡ ಶೋಭಾಯಾತ್ರೆಯ ಮೆರವಣಿಗೆಗೆ ಭಾರತೀಯ ಸೇನೆಯ ನಿವೃತ್ತ ಯೋಧ ಕಿರುಂದಾಡು ಗ್ರಾಮದ ಬಿಟ್ಟಿರ ಮನುಕುಮಾರ್ ಚಾಲನೆ ನೀಡಿದರು. ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಶೋಭಾಯಾತ್ರೆ ಮೆರವಣಿಗೆ ಪಾರಾಣೆ ಕೃಷಿ ಪತ್ತಿನ ಸಹಕಾರ ಸಂಘದ ರಸ್ತೆ ಮೂಲಕ ತೆರಳಿ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಸಮಾಪನಗೊಂಡಿತು. ವಿವಿಧ ವೇಷಧಾರಿ ಮಕ್ಕಳು, ಭಾರತಾಂಬೆ ಭಾವಚಿತ್ರ ಒಳಗೊಂಡ ವಾಹನದೊಂದಿಗೆ ಕಳಸ ಹೊತ್ತ ಮಹಿಳೆಯರು, ಕೊಡಗಿನ ವಾಲಗ ಡೊಳ್ಳು ಕುಣಿತ, ಚಂಡೆ ವಾದ್ಯ, ದೇಶಭಕ್ತಿಯನ್ನು ಸಾರುವ ಪೋಸ್ಟರ್ಗಳು, ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಸಾಗಿ ಶೋಭಾಯಾತ್ರೆಯ ಮೆರುಗನ್ನು ಹೆಚ್ಚಿಸಿದ್ರು. ಇವತ್ತಿನ ಕಾರ್ಯಕ್ರಮ ಹಿಂದೂ ಸಂಗಮ. ಹಿಂದೂ ಸಂಗಮ, ನಾವು ಈ ಸಂಗಮ ಅಂತ ಹೇಳುವಂತ ಹೆಸರು ಕೇಳ್ತಾ ಇರ್ತೀವಿ, ಆದರೆ ಹಿಂದೂ ಸಂಗಮ ಇದು ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಹಿಂದೂ ಸಂಗಮ ಅಂತ ನಾವು ಎಲ್ಲಿ ಕೇಳಿದ್ದೇವೆ? ಸಂಗಮ ಬರೀ ಕಾವೇರಿ ಅಲ್ಲ, ನದಿಗಳ ಸಂಗಮ ಅಂತ ನಾವು ಕೇಳಿದ್ದೇವೆ, ಸತ್ಯ ಅಲ್ವಾ? ಹಾಗಾಗಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಅದರ ಜೊತೆಗೆ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಈ ನದಿಗಳು ಸಂಗಮ ಆಗುವಂತಹ ಸ್ಥಳ ಅಲ್ವಾ? ನಾವು ಒಂದು ಶುಭ ಕಾರ್ಯಗಳಿಗೆ ಅಥವಾ ಆಗಾಗ ನಾವು ಈ ನದಿಗಳು ಜೋಡಣೆ ಆಗುವಂತಹ ಸ್ಥಳಗಳಿಗೆ ನಾವು ಹೋಗ್ತಾ ಇರ್ತೀವಿ. ಕಾವೇರಿ ಭಾಗಮಂಡಲದಲ್ಲಿ ಕಾವೇರಿ ನದಿಯ ಜೊತೆಗೆ ಸುಜ್ಯೋತಿ ಮತ್ತೆ ಕನ್ನಿಕೆ ನದಿಗಳು ಸಂಗಮ ಆಗ್ತದೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.